ಹಾಯ್, ಹೇಗಿದ್ದೀರಾ? ವೆಲ್ಕಮ್ ಟು ಸ್ಪಾಟ್ ಇನ್ ಜಂಕ್ಷನ್. ನಮ್ಮ ಚಾನಲ್ಗೆ ಹೊಸಬ್ರಾದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಪರಿಮಳ ಆ್ಯಂಡ್ ಕೋ ಅನ್ನೋ ಸಿನಿಮಾದ ಬಗ್ಗೆ ಮಾತಾಡೋಣ ಅಂತ. ಇದೊಂದು ಕಾಮಿಡಿ ಆ್ಯಂಡ್ ಥ್ರಿಲ್ಲರ್ ಮೂವಿ. ಪಾಂಡಿರಾಜ್ ಅವರು ಈ ಸಿನಿಮಾದ ಡೈರೆಕ್ಟರ್. ಜೈರಾಮ್ ಹಾಗೂ ಊರ್ವಶಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ಕತೆಗೆ ಬರಬೇಕಂದ್ರೆ ಪರಿಮಳ ಅವರದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅವರ ಮನೆಯಲ್ಲಿ ಪರಿಮಳ ಹಾಗೂ ಅವರ ಹೆಂಡತಿ ಮತ್ತು ಪರಾಶಕ್ತಿ ಮತ್ತು ಮಧುಮಿತಾ ಅನ್ನೋ ಇಬ್ಬರು ಹೆಣ್ಣು ಮಕ್ಕಳಿರ್ತಾರೆ. ಸಾಮಾನ್ಯ ಜೀವನ ನಡೆಸುತ್ತಿರುವ ಇವರ ಜೀವನಕ್ಕೆ ವರ್ಗೀಸ್ ಅನ್ನೋ ಲೋಕಲ್ ರೌಡಿ ಡ್ರಗ್ ಡೀಲರ್ ಎಂಟ್ರಿ ಆಗುತ್ತೆ. ಅವನು ಪರಿಮಳ ಕೊನೆ ಮಗಳು ಮಧುಮಿತನ ಪ್ರೀತಿಸುವಂತ ಕಾಟ ಕೊಡ್ತಿರ್ತಾನೆ. ದಿನ ಕಳೆದಂತೆ ಅವನ ಕಾಟ ಜಾಸ್ತಿ ಆಗುತ್ತೆ. ಮಧುಮಿತಾ ಎಷ್ಟೇ ಬೈದ್ರೂ ಅವನು ಹಿಂದೆ ಬರೋದು ಬಿಡಲ್ಲ. ಮನೆ ಮುಂದೆ ಬಂದು ಗಲಾಟೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಪರಿಮಳ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡ್ರೂ ಕೇಳಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ವೇಸ್ಟ್. ಅವನು ಮನೆ ಮುಂದೆ ಗಲಾಟೆ ಮಾಡಿದಾಗ ಪರಾಶಕ್ತಿ ಜಗಳ ಮಾಡ್ತಾಳೆ. ಅದಾದ ನಂತರ ಅವನ ಕಾಟ ಇನ್ನೂ ಜಾಸ್ತಿ ಆಗುತ್ತೆ. ಅವನ ಕೊಲೆ ಮಾಡುವಷ್ಟು ಕೋಪ ಇದೆ ಅಂತ ಮನೆಯವರು ಮಾತಾಡ್ಕೋತಾರೆ. ನೆಕ್ಸ್ಟ್ ಡೇ ವರ್ಗೀಸ್ ಸತ್ತೋಗಿರ್ತಾನೆ. ಇವರಿಗೆ ಒಬ್ಬರ ಮೇಲೊಬ್ಬರಿಗೆ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೇಳಿದ್ರೆ ಯಾರೂ ಅಲ್ಲ ಅಂತಾರೆ. ನಂತರ ಪೊಲೀಸ್ ತನಿಖೆ ಸ್ಟಾರ್ಟ್ ಆಗುತ್ತೆ. ಪೊಲೀಸ್ಗೆ ಎಲ್ಲರ ಮೇಲೂ ಡೌಟ್ ಸ್ಟಾರ್ಟ್ ಆಗುತ್ತೆ. ವರ್ಗೀಸ್ನ ಅಮ್ಮ, ಫ್ರೆಂಡ್ಸ್ ಎಲ್ಲರ ಮೇಲೂ ಡೌಟ್ ಇರುತ್ತೆ. ವರ್ಗೀಸ್ನ ಯಾರು ಸಾಯಿಸಿದ್ರು, ಹೇಗೆ ಸತ್ತ ಅನ್ನೋದೇ ಸಿನಿಮಾದ ಕ್ಲೈಮ್ಯಾಕ್ಸ್. ಗೊತ್ತಾಗಬೇಕಾದ್ರೆ ಮೂವಿ ನೋಡಿ. ಜೈರಾಮ್ ಹಾಗೂ ಊರ್ವಶಿಯವರು ಅದ್ಭುತವಾಗಿ ನಟಿಸಿದ್ದಾರೆ. ಅವರ ನಟನೆಯೇ ಸಿನಿಮಾದ ಬಲ ಅನ್ಬೋದು. ಅಲ್ಲಲ್ಲಿ ಕಾಮಿಡಿ ಕೂಡ ಚೆನ್ನಾಗಿ ವರ್ಕ್ ಆಗಿದೆ. ಯಾರು ಕೊಲೆ ಮಾಡಿದ್ದಾರೆ ಅನ್ನೋ ಕ್ಯೂರಿಯಾಸಿಟಿ ಕೊನೆವರೆಗೂ ಇರುತ್ತೆ. ಬಟ್ ಎಷ್ಟೋ ಕಡೆ ಸಿನಿಮಾ ಕಾಮಿಡಿ ನಿರೀಕ್ಷಿತ ಮಟ್ಟ ತಲುಪೋದಿಲ್ಲ. ಸ್ಲೋ ನರೇಷನ್ ಕೂಡ ಸ್ವಲ್ಪ ಬೋರ್ ಅನ್ಸುತ್ತೆ. ಇದಿಷ್ಟು ಪರಿಮಳ ಆ್ಯಂಡ್ ಕೋ ಸಿನಿಮಾದ ಬಗ್ಗೆ ನನ್ನ ಒಪಿನಿಯನ್. ಜೈರಾಮ್ ಹಾಗೂ ಊರ್ವಶಿಯವರ ಅಭಿನಯಕ್ಕೆ ಖಂಡಿತ ಒಮ್ಮೆ ಸಿನಿಮಾನ ನೋಡಲೇಬೇಕು. ಸಿನಿಮಾ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.